ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ನಗರಸಭೆಯಲ್ಲಿ ಬಜೆಟ್ ಪೂರ್ವ ಸಾರ್ವಜನಿಕರೊಂದಿಗೆ ಪೌರಾಯುಕ್ತ ನಾಗಪ್ಪ ಅಧ್ಯಕ್ಷತೆಯಲ್ಲಿ ಸಮಾಲೋಚನಾ ಸಭೆ. 24x7 ಶುದ್ಧ ಕುಡಿಯುವ ನೀರು, ಕಸ ವಿಲೇವಾರಿ, ಬೀದಿ ದೀಪ ನಿರ್ವಹಣೆ ಕುರಿತು ಪೌರಾಯುಕ್ತರ ಮಾಹಿತಿ. ಜನವರಿ 21 ಬುಧವಾರ ರಾಜ್ಯ ಸುರಭಿಶ್ರೀ ಪ್ರಶಸ್ತಿ ಪ್ರದಾನ. ಕಾಶಿ ಶ್ರೀಗಳು ಪ್ರಥಮ ಬಾರಿಗೆ ಸಾಗರಕ್ಕೆ. ಕಾರ್ಯಕ್ರಮ ಕುರಿತು ರಾಮಚಂದ್ರ ಮಾಹಿತಿ. ವೇದನಾದ ಪ್ರತಿಷ್ಠಾನದ 26ನೇ ವರ್ಷದ ರಾಷ್ಟ್ರೀಯ ಸಂಗೀತೋತ್ಸವ. ನಾದಾಂತರಂಗ ಪತ್ರಿಕೆ ಬಿಡುಗಡೆ. ಸಂಗೀತೋತ್ಸವ ಕುರಿತು ಕಾಗೋಡು. ಸಂಗೀತ ಪತ್ರಿಕೆ ಕುರಿತು ರಾಧಾಕೃಷ್ಣ ಮಾತು. ಗಮನ ಸೆಳೆದ ವೈಜಿ ಶ್ರೀಲತಾ ನಿಕ್ಷಿತ್ ತಂಡದ ಸ್ವರಲಯ ಲಹರಿ ಕಾರ್ಯಕ್ರಮ. ಈಗ ಸುದ್ದಿಯ ವಿವರ. ಏಪ್ರಿಲ್ ನಂತರ ಮನೆಗಳಿಂದ ಪ್ಲಾಸ್ಟಿಕ್ ಸಂಗ್ರಹ ಮಾಡಲು ಪ್ರತ್ಯೇಕ ವ್ಯವಸ್ಥೆ ಜಾರಿಗೆ ತರಲಾಗುತ್ತಿದೆ. ಹಸಿಕಸ ಮತ್ತು ಒಣಕಸ ಸಂಗ್ರಹಣೆ ಜೊತೆಗೆ ಪ್ರತ್ಯೇಕವಾಗಿ ಪ್ಲಾಸ್ಟಿಕ್ ಕಸ ಸಂಗ್ರಹಿಸಲು ಉದ್ದೇಶಿಸಲಾಗಿದೆ ಎಂದು ಪೌರಾಯುಕ್ತ ಎಚ್ ಕೆ ನಾಗಪ್ಪ ತಿಳಿಸಿದರು. ಸಾಗರದ ಪುರಭವನದಲ್ಲಿ ಶನಿವಾರ ನಗರಸಭೆ ವತಿಯಿಂದ 2026-27ನೇ ಸಾಲಿನ ಆಯವ್ಯಯ ತಯಾರಿಸುವ ಕುರಿತು ಕರೆಯಲಾಗಿದ್ದ ಸಾರ್ವಜನಿಕರೊಂದಿಗಿನ ಸಮಾಲೋಚನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಆರೋಗ್ಯ ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮದನ್, ವ್ಯವಸ್ಥಾಪಕ ಬಾಲಚಂದ್ರ, ಕಂದಾಯ ನಿರೀಕ್ಷಕಿ ಮಮತಾ ಎಸ್ಎಲ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಏರಿಯಾ ಅಲ್ಲ, ಏರು, ತಗ್ಗು, ಶ್ರೀಧರ್ ನಗರ ಆ ಥರ ಬರುತ್ತೆ. ಇದಕ್ಕೆ ಈಗ ತೀರ್ಥಹಳ್ಳಿಯಲ್ಲಿ ಗಂಗಾ ಏನೋ ಒಂದು ಸ್ಕೀಮ್ನಲ್ಲಿ 24/7 ಅಂತ ಮಾಡಿಬಿಟ್ಟು ಎಲ್ಲ ಮೀಟ್ರ್ ಹಾಕಿದೆ. ಈಗ ನಮ್ಮೂರಲ್ಲೂ ಸಹ ಈಗಾಗಲೇ ಸರ್ಕಾರದಲ್ಲಿ ಹೈಪವರ್ ಕಮಿಟಿ ಮೀಟಿಂಗಲ್ಲಿ ತೀರ್ಮಾನ ಆಗಿದೆ, ಕ್ಯಾಬಿನೆಟಿಗೆ ಬರ್ತಾ ಇದೆ. 230 ಕೋಟಿ ರೂಪಾಯಿದಲ್ಲಿ ಮಾನ್ಯ ಶಾಸಕರು 24/7, ಅದರ ಅರ್ಥ ಏನಂದರೆ 24/7 ಅಂದರೆ ಅದರ ಅರ್ಥ ಸಹ ಅದು 24 ಗಂಟೆ ನೀರು ಬರ್ತದೆ ಅಂತಲ್ಲ. ಶ್ರೀಧರ್ ನಗರದಲ್ಲಿ ನಾರಾಯಣಪ್ಪನವ್ರು ನೆಲ್ಲಿ ತೀರಿಸಿದರೆ ಏನು ಸ್ಪೀಡ್ ಬರುತ್ತೆ, ಇಲ್ಲಿ JC ರೋಡಲ್ಲೂ ಅದೇ ಸ್ಪೀಡ್ ಬರಬೇಕು. ಅದಕ್ಕೆ ಏನಾಗುತ್ತೆ ಅಂದರೆ ಅವರು ನೀವು ಹೇಳ್ದಂಗೆ ಎಲ್ಲೆಲ್ಲಿ ಎವರಿ ಒಂದೊಂದು ಸ್ಟ್ರೀಟಿಗೂ ವಾಲುಗಳು ಹಾಕ್ತಾರೆ ಬೋರ್ಡ್ನವ್ರು ಮಾಡಬೇಕಾದ್ರೆ. ಮತ್ತು ಮೀಟ್ರಿಂಗ್ ಆಗುತ್ತೆ. ನೀರು ಏನಂದರೆ ಯಾರು ಪೋಲ್ ಮಾಡೋದಲ್ಲ, ಪೋಲ್ ಮಾಡೋಕ್ಕಂದ್ರೆ ಚರಂಡಿ ಬಿಟ್ಟು ನೀರಿಗೂ ಅವ್ರು ದುಡ್ಡು ಕಟ್ಟಬೇಕಾಗುತ್ತೆ. ಅದಕ್ಕಾಗಿ ಸರ್ ಅದು ಈ ಒಂದು ಮೈನ್ ಏನು ಮೀಟ್ರಿಂಗ್ ವಾಟರ್ ಮೀಟ್ರ್ ಕಾನ್ಸೆಪ್ಟ್ ಇದೆ, ಆ 24/7 ಸೇರ್ಕೊಳ್ತದೆ. ಇನ್ನು ಎರಡನೇದಾಗಿ ಬೀದಿ ದೀಪದ ಬಗ್ಗೆ ತಾವು ಹೇಳಿದ್ರಿ. ಅಂದರೆ ಒಂದು ರವಿ ಅವರು ಹೇಳಿದ್ದು ಅಂದರೆ ಕರೆಂಟ್ ಪೋಲ್ ಆಗುತ್ತೆ ಈ ಥರ. ನಮಗೇನಾಗಿದೆ, ಒಂದು CCMS ಅಂತ ಒಂದು ಸ್ಕೀಮ್ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾ ಇದೆ. CCMS ಅಂದರೆ ಸೆಂಟ್ರಲೈಸ್ಡು ಇದು. ಅದು ಹೇಗಂದರೆ ಒಂದು ಪ್ರೈವೇಟ್ ಕಂಪ್ನಿ ಏನು ಸಾಗರದಲ್ಲಿ ನಾವು ಒಂದು 12,000 ಲೈಟ್ ಇದೆ ನಮ್ಮದು. 12,000 ಲೈಟನ್ನು ಅದನ್ನು LED ಆಗಿ ಕನ್ವರ್ಟ್ ಮಾಡ್ತಾರೆ. ಅಂದರೆ ಕರೆಂಟಿನ ಕನ್ಸಂಪ್ಷನನ್ನು ಕಡಿಮೆ ಮಾಡ್ತಾರೆ. ನಾವು ಒನ್ ಟೈಮ್ ಇನ್ವೆಸ್ಟ್ ಮಾಡಬೇಕು, LED ಹಾಕ್ಕೊಡ್ಬೇಕು ಅವರಿಗೆ. ಆಮೇಲೆ ಅವರು ನಮ್ಮ ಹತ್ರ ಅವರೇ ಕರೆಂಟ್ ಬಿಲ್ ಕಟ್ತಾರೆ, ನಿರ್ವಹಣೆಯೂ ಮಾಡ್ತಾರೆ. ಕರೆಂಟ್ ಬಿಲ್ಲನ್ನು ಸಹ ಆ ಕಂಪ್ನಿನೇ ಕಟ್ಟುತ್ತೆ. ಆ ಸ್ಕೀಮ್ ಸದ್ಯದಲ್ಲೇ ಬರುತ್ತೆ, ಒಂದು ವರ್ಷದೊಳಗೆ ಬರುತ್ತೆ. ಆ ಸ್ಕೀಮ್ ಬಂದರೆ ನಿಮ್ಮ ಒಂದು ಇದು ವಿಚಾರ. ಇನ್ನೊಂದು ಕಸದ ವಿಚಾರ ಮೇಡಮ್ ಹೇಳಿದ್ದಾರೆ. ಕಸದ ವಿಚಾರದಲ್ಲಿ ಜನ ಹೇಗಂದರೆ ಕಸನ ನೋಡೋಕ್ಕೆ ಹಿಂಸೆ ಮಾಡ್ಕೊತಾರೆ. ಮನೆ ಮುಂದೆ ಕಸ ತೆಗಿಬೇಕು, ಅದು ಯಾರ ಮನೆ ಮುಂದೆನೂ ಬರಬೇಕು. ಕಸದ ತೊಟ್ಟಿ ಇಡಂಗಿಲ್ಲ. ಅದಕ್ಕೆ ಅಂದರೆ ನಮ್ಮನೇನೂ ಸೇರಿ. ಆದರೆ ಈಗ ನಾವು ಸಂಗ್ರಹದಲ್ಲಿ ಈಗ ಏನು ಇಷ್ಟು ಸುಮಾರು ಒಂದು 20 ವರ್ಷದಿಂದ ಸಂಗ್ರಹವಾದ ತ್ಯಾಜ್ಯವನ್ನು ನಾವು ಅದನ್ನು ಮರು ವಿಂಗಡಣೆ ಮಾಡಿ ಇವತ್ತು ಒಂದು ಖುಷಿ ವಿಚಾರ. ನಗರಸಭೆಯಿಂದ ಯಾವುದೇ ಲಾರಿ ಖರೀದಿ ಮಾಡಿಲ್ಲ, ಹೊಸ ಕಟ್ಟಡಕ್ಕೆ ತುಂಬ ಖುಷಿಯಾದ ವಿಚಾರ ನಾನು ಹಂಚ್ಕೊಳ್ತಾ ಇದ್ದೀನಿ. ಇವತ್ತು 2 ಲೋಡು ಪ್ಲಾಸ್ಟಿಕ್ 26 ಟನ್ ಪ್ಲಾಸ್ಟಿಕ್, 2 ಲೋಡು 26 ಟನ್ ಬಾಗಲಕೋಟೆ ದಾಲ್ಮೆಯ ಸಿಮೆಂಟ್ಗೆ ನಮ್ಮ ಸಂಗಳದಿಂದ ಹೊರಗೆ ಹೋಗಿದೆ. ಇದು ತುಂಬ ಅತಿ ಖುಷಿಯಾದ ವಿಚಾರ ಇದೆ. ಯಾಕಂದರೆ ನಮ್ಮೂರಿನ 2 ಲೋಡ್ ಪ್ಲಾಸ್ಟಿಕ್ಕು ಬೇರೆ ಒಂದು ಊರಿಗೆ ಇವತ್ತು ದಾಲ್ಮಿಯಾ ಸಿಮೆಂಟಿಗೆ 2 ಲೋಡ್ ಹೋಯಿತು. ಹೆಚ್ಚು ಕಡಿಮೆ ನಾವು ಸುಮಾರು 8,000 ಪ್ಲಾಸ್ಟಿಕ್ಕನ್ನು 8,000 ಟನ್ ಪ್ಲಾಸ್ಟಿಕ್ಕನ್ನು ನಾವು ಅಲ್ಲಿಂದ ಏನು ನಮ್ಮ ಸಂಗಳದ ಕಸಗಟ ಇದೆಯಾ ಅಲ್ಲಿಂದ ನಾವು ಈಗ ವಿಂಗಡಣೆ ಮಾಡಿ ಇಟ್ಟಿದ್ದೀವಿ. ಈಗ ಇನ್ನೂ 15 ದಿವಸ ಆಗುತ್ತೆ. ಅದನ್ನು ನಾವು ದಾಲ್ಮಿಯಾ ಸಿಮೆಂಟು ಪ್ಲ್ಯಾಂಟಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಅದು ರೀಪ್ರೊಡಕ್ಷನ್ ಅಲ್ಲ, ಅಲ್ಲಿ ಇಂಧನವಾಗಿ ಅವರಿಗೆ ಉಪಯೋಗ ಬರುತ್ತೆ. ಏನು ಸಿಮೆಂಟ್ ಫ್ಯಾಕ್ಟ್ರಿಗೆ ಇಂಧನ ಬೇಕಲ್ಲ, ಅವರು ಅದನ್ನು ಇಂಧನವಾಗಿ ಬ್ರಿಕ್ಸ್ ಮಾಡ್ಕೊಳ್ತಾರೆ. ಅಂದರೆ ಪ್ಲಾಸ್ಟಿಕ್ಕಿಂದ ಇಟ್ಟಿಗೆ ಮಾಡಿಕೊಂಡು ಅದನ್ನು ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ. ಅದು ನಾವು ನೋ ಕಾಸ್ಟ್ ಅಂದರೆ
1 ಪೈಸಾ 1 kg ಅಂತ ಕೊಡ್ತೀವಿ ಅದನ್ನು. ಅಂದರೆ ಒಂದು ಏನನ್ನೂ ಫ್ರೀ ಕೊಡಬಾರ್ದು ಅನ್ನೋ ಒಂದು ಉದ್ದೇಶ. ಆದರೆ 1 ಪೈಸೆ ತಗೊಳ್ತೀವಿ 1 kg. ಆದರೆ ಅದು ನಮಗೆ ಬೆಲೆ ಕಟ್ಟೋಕ್ಕಾಗದೇ ಇರತಕ್ಕಂಥ ಒಂದು ಕೆಲಸ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇದು ತುಂಬ ಹೆಮ್ಮೆ ವಿಷಯ, ಖುಷಿ ವಿಚಾರ ಇದು ಪ್ಲಾಸ್ಟಿಕ್ ಅನ್ನೋದು ಮಾರಕ ಅನ್ನೋ ಒಂದು ವಿಚಾರದಲ್ಲಿ. ಮುಂದೆ ನಾವು ಬಹುಶಃ ನಾವು ಅದನ್ನೊಂದು ಯೋಚನೆ ಮಾಡಿದ್ವಿ. ರವಿ ಅವರು ಮೇಡಮ್, ಈ ಹಸಿ ಕಸ ಒಣ ಕಸ ಅನ್ನೋ ಕಾನ್ಸೆಪ್ಟು ಫಸ್ಟ್ ಗಂಟೆ ಗಾಡಿ ಇದ್ದಾಗಿತ್ತು. ಈಗ ನಾವು ಮನೆಗೆ ಆಟೋ ಟಿಪ್ಪರ್ ಕಳಿಸ್ತೀವಿ. ನಾವು ಎಷ್ಟೇ ಹಸಿ ಕಸ ತಗೊಂಡ್ರು ಈ ಪ್ಲಾಸ್ಟಿಕ್ ಅನ್ನೋದೇ ನಮಗೊಂದು ವಿಲೇ ಮಾಡೋದಕ್ಕೆ ಬಹಳ ದೊಡ್ಡ, ಇದು ಪತ್ರಕರ್ತರು ಗಮನಿಸಬೇಕು. ನಾವು ಈ ಜಾತ್ರೆ ನಂತರ ಮುಂದಿನ ಏಪ್ರಿಲ್ನಿಂದ ಜನರ ಹತ್ರ ಕಸ ಸಂಗ್ರಹಣೆ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ಸಹಿತ ಕಸ, ಪ್ಲಾಸ್ಟಿಕ್ ರಹಿತ ಕಸ, ಅಂದರೆ ಪ್ಲಾಸ್ಟಿಕ್ ಒಂದನ್ನೇ ಮನೆಗಳಿಗೆ ಬ್ಯಾಗ್ ಕೊಡ್ತೀವಿ. ಅವರು 3 ದಿವಸಕ್ಕೆ 3-4 ದಿವಸಕ್ಕೆ ಒಂದು ಸರಿ ಬರೀ ಪ್ಲಾಸ್ಟಿಕ್ನೇ ಕಲೆಕ್ಟ್ ಮಾಡ್ತೀವಿ. ಪ್ಲಾಸ್ಟಿಕ್ ಅಂದರೆ ನಮಗೆ ತೊಂದರೆ ಆಗಿದೆ ಪ್ಲಾಸ್ಟಿಕ್ ಬಿಟ್ಟು ನೀವು ಏನು ಚಿಪ್ಪು ಕೊಡ್ರಿ, ಇದು ಕೊಡ್ರಿ, ಪ್ರತಿಯೊಂದು ಪ್ಲಾಸ್ಟಿಕ್ ಸೇರಿದರೆ ಕಸದ ಬೆಲೆ ಶೂನ್ಯ. ಪ್ಲಾಸ್ಟಿಕ್ ಬಿಟ್ಟು ಬಂದರೆ ಮಿನಿಮಮ್ kg 50 ರೂಪಾಯಿ. ಪ್ಲಾಸ್ಟಿಕ್ ಇಲ್ಲದೆ ಇರೋ ಕಸಕ್ಕೆ ಮಿನಿಮಮ್ kg 50 ರೂಪಾಯಿ ಬೆಲೆ ಬಾಳುತ್ತದೆ. ಅದನ್ನು ಮಾಡೋಕ್ಕೆ ಸಂಘ ಸಂಸ್ಥೆಗಳು, ಕಾರ್ಪೊರೇಟ್ ವಲಯ ಸಹ ನೀವು ಕಸ ಬಿಟ್ಟುಕೊಡಿ, ನಾವು ಅದರಿಂದ ಇಂಧನ ತಯಾರು ಮಾಡ್ತೀವಿ. ನಿಮಗೆ ಇಡೀ ನಮ್ಮದು 30 ವೆಹಿಕಲ್ಸ್ ಇದೆ, ಆ ವೆಹಿಕಲ್ಸ್ಗೆಲ್ಲ ನೀವು ಡೀಸೆಲ್ಲೇ ಖರೀದಿ ಮಾಡೋದು ಬೇಡ, ನಾವು ನಿಮಗೆ ಡೀಸೆಲ್ ಮಾಡಿಕೊಡ್ತೀವಿ ನಿಮ್ಮದೇ ಕಸದಲ್ಲಿ. ಬರೀ ನಮ್ಮ ಸಂತೆ ಮಾರ್ಕೆಟಿನ ಕಸದಲ್ಲೇ ಎಷ್ಟೋ ಬಯೋಗ್ಯಾಸ್ ಮಾಡಿಕೊಡ್ತೀವಿ ಅಂತ ಇದ್ದಾರೆ. ಈಗ ಸಾರ್ವಜನಿಕರು ನಿಜವಾಗ್ಲೂ ನಮ್ಮ ಊರಿನಲ್ಲಿ ಎಲ್ಲೋ ಇರ್ಬೋದು, 1000ಕ್ಕೊಬ್ಬರು 1,00,000ಕ್ಕೊಬ್ಬರು ಇರ್ಬೋದು. ಆದರೆ ಸಾಮಾನ್ಯ ಸಾರ್ವಜನಿಕರು ನಗರಸಭೆ ಆಗಲಿ, ನಗರಸಭೆ ಕಾರ್ಮಿಕರಿಗಾಗಲಿ, ನಗರಸಭೆ ನೀರು ಬಿಡೋರಿಗಾಗಲಿ ತುಂಬ ಗೌರವ ಕೊಡ್ತಾ ಇದ್ದೀರಾ. ಅದರಿಂದ ನಿಮಗೆಲ್ಲರೂ ಹೊಂದಿಸಿ ತಾವುಗಳು ಏನು ಹೇಳಿದಿರಿ ಎಲ್ಲ ಸಲಹೆಗಳನ್ನು ಮುಂದಿನ ಸಭೆಯಲ್ಲಿ ನಾವು ಒಂದು ಪೂರಕ ಬಡ್ಜೆಟ್ ಮಾಡಿ ಅದರಲ್ಲಿ ತಂದು ಸೇರಿಸ್ಕೊಳ್ತೀವಿ. ಇನ್ನು ಪುರುಷೋತ್ತಮ್ ಅವರು ಹೇಳಿದರು, ನಾಯಿ ಯಾವ ಮಟ್ಟಕ್ಕಾಗಿದೆ ಅಂದರೆ ಇವತ್ತು ಸುಪ್ರೀಂ ಕೋರ್ಟಿನ ಅರ್ಧ ದಿವಸದ ಕಲಾಪ ನಮ್ಮ ಬೀದಿ ನಾಯಿಗಳ ಸಮಸ್ಯೆನ ಇತ್ಯರ್ಥಪಡಿಸೋದಲ್ಲೇ ನಡೀತಾ ಇದೆ. ಅದರ ಅರ್ಥ ಸಮಸ್ಯೆ ಅಷ್ಟು. ರಾಜ್ಯ ಸುರಭಿಶ್ರೀ ಪ್ರಶಸ್ತಿ ಪ್ರದಾನವು ಜನವರಿ 21ರಂದು ಬೆಳಗ್ಗೆ 10:30ಕ್ಕೆ ಸಾಗರದ ಸಿಗಂದೂರು ರಸ್ತೆಯ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸುರಭಿ ಸೇವಾ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಎಸ್.ಜಿ. ರಾಮಚಂದ್ರ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶನಿವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಕೆ.ವಿ. ಪ್ರವೀಣ್, ಎಸ್.ಜಿ. ಹಿರೇಮಠ್, ಚಂದ್ರಶೇಖರ್, ಎಸ್.ಸಿ. ಗಂಗಾಧರ್ ಗೌಡ, ವಾಣಿಶ್ರೀ ಇನ್ನಿತರರು ಹಾಜರಿದ್ದರು. ಗೌರವಾನ್ವಿತ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಸುರಭಿ ಸೇವಾ ಚಾರಿಟಬಲ್ ಟ್ರಸ್ಟಿನ ವಿಶೇಷವಾದ ಧನ್ಯವಾದಗಳು. ನಮ್ಮ ಸುರಭಿ ಸೇವಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಳೆದ 7 ವರ್ಷಗಳಿಂದ ರಾಜ್ಯ ಸುರಭಿ ಶ್ರೀ ಪ್ರಶಸ್ತಿಯನ್ನು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಗಣ್ಯರಿಗೆ ಕೊಡ್ತಾ ಬರ್ತಾ ಇದ್ದೀವಿ. ಅದೇ ರೀತಿ ಬೇರೆ ಬೇರೆ ಸ್ಥಳದಲ್ಲಿ ಮಾಡ್ತಾ ಇದ್ದೀವಿ. ವರ್ಷ ಶಿವಮೊಗ್ಗ, ಶಿಕಾರಿಪುರ, ಹಾವೇರಿ, ದಾವಣಗೆರೆ, ರಾಣೆಬೆನ್ನೂರು ಈ ಥರ. ಈ ಸರಿ ವಿಶೇಷವಾಗಿ ಕಾಶಿ ಜಗದ್ಗುರುಗಳು ಬರ್ತಾರೆ ಅನ್ನೋ ಉದ್ದೇಶದಿಂದ ಸಾಗರದಲ್ಲಿ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸುರಭಿ ಸೇವಾ ಚಾರಿಟಬಲ್ ಟ್ರಸ್ಟು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ ಕಳೆದ 7 ವರ್ಷಗಳಿಂದ. ಈ ಕಾರ್ಯಕ್ರಮಕ್ಕೆ ರಾಜಕೀಯ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಆಧ್ಯಾತ್ಮಿಕ ಕ್ಷೇತ್ರ, ಕೃಷಿ ಕ್ಷೇತ್ರ ಮತ್ತು ದೇಶ ಕಾಯುವ ಯೋಧರಿಗೆ ಈ ಥರ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ನಾವು ರಾಜಕೀಯ ಕ್ಷೇತ್ರದಿಂದ ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪನವರಿಗೆ, ಕಾಗೋಡು ತಿಮ್ಮಪ್ಪನವರಿಗೆ, ಬಿ.ವೈ. ರಾಘವೇಂದ್ರ ಅವರಿಗೆ ಇಂಥ ಎಲ್ಲರಿಗೂ ನಾವು ಪ್ರಶಸ್ತಿ ಕೊಡ್ತೇವೆ. ಸಾಮಾಜಿಕ ಕ್ಷೇತ್ರದಲ್ಲಿ ಧರ್ಮಸ್ಥಳದ ಹೇಮಾವತಿ ಮೇಡಮ್ ಅವರಿಗೆ, ಆಮೇಲೆ ಹೊರನಾಡು ಭೀಮೇಶ್ವರ ಜೋಯಿಸರಿಗೆ ಈ ಥರ ಸಮಾಜಮುಖಿ ಕೆಲಸ ಮಾಡಿದವರಿಗೆ ಕೊಡ್ತೀವಿ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಎಲ್ಲ ಪೀಠಾಧಿಪತಿಗಳಿಗೆ ನಾವು ಕೊಡೋಷ್ಟು ದೊಡ್ಡವರಲ್ಲ, ಅವ್ರ ಪಾದಾರ್ಪಣೆಗಳಿಗೆ ರಂಭಾಪುರಿ ಇರ್ಬೋದು, ಉಜ್ಜಯಿನಿ ಇರ್ಬೋದು, ಆಮೇಲೆ ಶ್ರೀಶೈಲ ಇಂಥ ಗುರುಗಳಿಗೆಲ್ಲ ಕೊಟ್ಟಿದ್ದೀವಿ. ಈ ಸರಿ ವಿಶೇಷವಾಗಿ ರಾಜ್ಯ ಸುರಭಿ ಶ್ರೀ ಪ್ರಶಸ್ತಿಯನ್ನ ಕಾರವಾರ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಗಂಗಾಧರ ಭಟ್ ಅವರಿಗೆ ಕೊಟ್ಟಿದ್ದೀವಿ. ಅವರು ಜನಪರ ಕಾಳಜಿ ಮತ್ತು ರಾಜಕೀಯ ಕ್ಷೇತ್ರದ ಮಿತಿಯನ್ನು ಮೀರಿ ಅವರು ಸಾಮಾಜಿಕ ಕೆಲಸ ಮಾಡಿದ್ದಾರೆ ಕಾರವಾರದಲ್ಲಿ. ಹಾಗಾಗಿ ಅವ್ರನ್ನ ಗುರುತಿಸಿದ್ದೀವಿ. ಈ ಸರಿ ಅವರಿಗೆ ಸುರಭಿ ಶ್ರೀ ರಾಜ್ಯ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಮುಖ್ಯಮಂತ್ರಿ ಪದಕ ಪಡೆದಂತ ಸುಮಾರು 4 ಬಾರಿ ಮುಖ್ಯಮಂತ್ರಿ ಪದಕ ಪಡೆದಿದ್ದಾರೆ. ಮಂಜುನಾಥ್ ಅರ್ಜುನ್ ಲಿಂಗಾರೆಡ್ಡಿ ಅಂತ ಹೇಳಿ ಭಟ್ಕಳದ CPI ಅವರು
ಅವರಿಗೆ ಪೊಲೀಸ್ ಇಲಾಖೆಯಿಂದ ಅವ್ರಿಗೆ ಕೊಡ್ತಾ ಇದ್ದೀವಿ. ಅದೇ ರೀತಿ ವಾಸುದೇವ ರಾಯ್ಕರ್ ಅಂತ ಹೇಳಿ ಅವರಿಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ದೊರೆತಿದ್ದಾವೆ ಸಮಾಜಮುಖಿ ಕೆಲಸಗಳಲ್ಲಿ, ಅವರಿಗೆ ಇದು ಮಾಡ್ತಾ ಇದ್ದೀವಿ. ಅದೇ ರೀತಿ ಪ್ರಶಾಂತ್ PS ಅಂತ ಹೇಳಿ ಸೊರಬ ತಾಲೂಕಿನವರು, ಅವರಿಗೊಂದು ರಾಜ್ಯ ಪ್ರಶಸ್ತಿ ಕೊಡ್ತೀವಿ. ಉಳಿದ 6 ಪ್ರಶಸ್ತಿಗಳನ್ನು ನಾವು ಸುರಭಿ ಪ್ರಶಸ್ತಿ ಅಂತ ಹೇಳಿ ನಾವು ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಜನವರಿ 21ರಂದು ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ಇದಕ್ಕೆ ಸಂಪೂರ್ಣ ಸಹಕಾರ ವೀರಶೈವ ಸಮಾಜದ ಮಹಾ ಸಮಾಜದವರು, ಯುವಕ ಸಂಘದಲ್ಲಿರ್ಬೋದು, ಎಲ್ಲ ಅವರ ಸಂಘಟನೆಗಳೇನಿದೆ ಎಲ್ಲರೂ ಸಹಕಾರ ಇದೆ ಇದಕ್ಕೆ, ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವುಗಳು ಸಹ ಬಂದು ನೀವು ಬಂದು ನಮ್ಮ ವರದಿ ಮಾಡಿ ನಮ್ಮ ಆತಿಥ್ಯ ಸ್ವೀಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಗೂ ನಾವು ಕೇಳ್ಕೊಂತ ಇದ್ದೀವಿ. ಇದಕ್ಕೆಲ್ಲ ಸಂಪೂರ್ಣ ಸಹಕಾರ ನಿಮ್ಮ ಮಾಧ್ಯಮದವ್ರದ್ದು ಇದೆ ಅಂತ. ಅದೇ ರೀತಿ ಬೆಳಗ್ಗೆ 11 ಗಂಟೆಯಿಂದಲ್ಲ, ಬೆಳಗ್ಗೆ 11 ಗಂಟೆಯಿಂದ 10:30ಯಿಂದ ಸೊರಬ ಗಮಗಶ್ರೀ ಹೋಟೆಲ್ನಿಂದ ಸುಮಾರು ಒಂದು 400 ಬೈಕು, ಒಂದು 150 ಕಾರುಗಳನ್ನ ರ್ಯಾಲಿ ಮುಖಾಂತರ ಗುರುಗಳನ್ನು ಮತ್ತು ಗೆಸ್ಟ್ಗಳನ್ನು ಕರ್ಕೊಂಡ್ ಬರ್ಬೇಕು ದೈವಜ್ಞ ಕಲ್ಯಾಣ ಮಂಟಪ ಅಂತ ಹೇಳಿ ವೀರಶೈವ ಮಹಾ ಸಮಾಜದವರು ಮತ್ತು ಎಲ್ಲ ವೀರಶೈವ ಸಮಸ್ತ ಸಂಘಟನೆಗಳು ತೀರ್ಮಾನ ಮಾಡಿದ್ದಾರೆ. ಅವರ ಸಂಪೂರ್ಣ ಸಹಕಾರದಿಂದ ಆ ಥರ ಮೆರವಣಿಗೆ ಮುಖಾಂತರ ಕಲ್ಯಾಣ ಮಂಟಪಕ್ಕೆ ಗುರುಗಳನ್ನು ಕರ್ಕೊಂಡ್ ಬರ್ತಾ ಇದ್ದಾರೆ. ಹಾಗಾಗಿ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಕಾರ್ಯಕ್ರಮಕ್ಕೆ ಸಮಸ್ತ ಸಾಗರ ಮತ್ತು ಹೊಸನಗರ ತಾಲೂಕಿನ ಜನತೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಡಬೇಕು ಅಂತೇಳಿ ಈ ಪತ್ರಿಕೆ ಮುಖಾಂತರ ಕೇಳ್ಕೊಂತ, ತಮಗೂ ಸಹ ಇನ್ನೊಂದ್ಸರಿ ನಮ್ಮ ಸುರಭಿ ಸೇವಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವು ಬಂದು ನಮ್ಮ ಗೌರವವನ್ನು ಸ್ವೀಕರಿಸಿ ಹೋಗಬೇಕು ಅಂತೇಳಿ ತಮ್ಮಲ್ಲೂ ಕೇಳ್ಕೊಂತ, ಈ ವೇದಿಕೆ ಮೇಲಿದ್ದ ಎಲ್ಲ ವೀರಶೈವ ಸಮಾಜದ ಅಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿಗಳಿಗೂ ನಾವು ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ಉದ್ಘಾಟನೆ ಮಾಡ್ತಾರೆ. ಸಂಚಿಕೆ ಬಿಡುಗಡೆಯನ್ನ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಅವರು ಸಂಚಿಕೆ ಬಿಡುಗಡೆ ಮಾಡ್ತಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ಹೊರತಾಳ್ ಹಾಲಪ್ಪನವರು, ಆಮೇಲೆ ನಮ್ಮ ಮಲ್ಲಿಕಾರ್ಜುನ್ ಹಕ್ರೆ ಅವರು ಗೆಸ್ಟ್ ಆಗಿರ್ತಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನ ನಾವು ಅಧ್ಯಕ್ಷತೆ ವಹಿಸಿದ್ದೇವೆ. ಆಮೇಲೆ ವಿವಿಧ ಕ್ಷೇತ್ರಗಳಲ್ಲಿ ಎಲ್ಲ ಸಮಾಜದ ಗಣ್ಯರು, ರಾಜಕಾರಣಿಗಳು, ಸಮಾಜಮುಖಿ ಯೋಧರು, ಸಮಾಜದ ಮುಖಂಡರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಸರ್. ಅಂತ ಅಂದ್ರೆ ನಾವು 3 ಜನ ಶ್ರೀಗಳನ್ನ ಕರೆದಿದ್ವಿ. ಕಾಶಿ ಶ್ರೀಗಳನ್ನ, ಮತ್ತೆ ಕಡೆನಂದಡಿ ಶ್ರೀಗಳನ್ನ, ಮತ್ತೆ ಕ್ಯಾಸ್ನೂರು ಮಠ ಶ್ರೀಗಳನ್ನ. ಮೊನ್ನೆ ಕಡೆನಂದಡಿ ಶ್ರೀಗಳು ಮೊನ್ನೆ ಕಾರ್ಯಕ್ರಮಕ್ಕೆ ಹೋದಾಗ ನಿನ್ನೆ ನೈಟ್ ಫೋನ್ ಮಾಡಿ ಹೇಳಿದ್ರು, ನಿಮ್ಗೆ ಆಶೀರ್ವಾದ ಮಾಡಕ್ ಸಾಗರಕ್ಕೆ 14 ಜನ ಶ್ರೀಗಳು ಬರ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಈ 3 ಜನ ಶ್ರೀಗಳ ಜೊತೆಗೆ ಇನ್ನೂ 11 ಜನ ಶ್ರೀಗಳು ಸೇರ್ತಿ ಆಗ್ತಾರೆ. ಒಟ್ಟು 14 ಜನ ಶ್ರೀಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಗದಗು, ಹಾವೇರಿ ಅವ್ರಿಗಿನ್ನೂ ಹೆಸರು ಇವತ್ತು ಕಳಿಸ್ತಾರೆ. ಹಾಗಾಗಿ ಇನ್ವಿಟೇಷನ್ ಮಾಡಿಸಿಲ್ಲ, ಅದಕ್ಕೆ ಮತ್ತೆ ಸಪ್ರೇಟ್ ಇವತ್ತು ಸಾಯಂಕಾಲ ಇನ್ವಿಟೇಷನ್ ಮಾಡಿಸ್ಬೇಕು ಕಾರ್ಯಕ್ರಮಕ್ಕೆ. ಈ ತರ ಆಗಿದೆ. ಹಾಗಾಗಿ ಶ್ರೀಗಳು ಬಹಳ ಜನದಲ್ಲಿ ಉಪಸ್ಥಿತರಿರ್ತಾರೆ ವೇದಿಕೆ ಮೇಲೆ. ಸಂಗೀತ ಕೇಳುವುದರಿಂದ ಮನಸ್ಸಿಗೆ ಆಹ್ಲಾದ ಸಿಗುವ ಜೊತೆಗೆ ಮಾನಸಿಕ ನೆಮ್ಮದಿ ಸಿಗುತ್ತದೆ ಎಂದು ವಿಧಾನಸಭೆ ಮಾಜಿ ಅಧ್ಯಕ್ಷ ಕಾಗೋಡು ತಿಮ್ಮಪ್ಪ ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಶುಕ್ರವಾರ ವೇದನಾದ ಪ್ರತಿಷ್ಠಾನ ಮತ್ತು ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯ ವತಿಯಿಂದ ಏರ್ಪಡಿಸಿದ್ದ 26ನೇ ವರ್ಷದ ರಾಷ್ಟ್ರೀಯ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ನಾದಾಂತರಂಗ ಪತ್ರಿಕೆ ಬಿಡುಗಡೆ ಮಾಡಿ ಸಾಹಿತಿ ರಾಧಾಕೃಷ್ಣ ಬಂದಗದ್ದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವಿದುಷಿ ವಸುಧಾ ಶರ್ಮಾ ಮಾತನಾಡಿದರು. ಪ್ರೊಫೆಸರ್ ಎಸ್ ಶಂಭು ಭಟ್ ಕಡತೋಕ, ಪಂಡಿತ್ ಮೋಹನ್ ಹೆಗಡೆ ಹುಣಸೆಕೊಪ್ಪ, ನರಸಿಂಹಮೂರ್ತಿ ಹಳೇಕೇರಿ ಇನ್ನಿತರರು ಉಪಸ್ಥಿತರಿದ್ದರು. ಸುಬ್ಬಣ್ಣ ಮಂಗಳೂರು, KP ಹೆಗಡೆ ಶಿರಸಿ, ಜ್ಯೋತಿ ಶಶಿಧರ್, ಚೇತನ ರಾಜೀವ್ರಾವ್, ಮಂಜುನಾಥ್ ಮೋಟಿನಸರ, ನಿಖಿಲ್ ವಿ ಕುಂಸಿ, ಸಂತೋಷ್ ಹೆಗಡೆ ಕಲ್ಮನೆ, ಶೌರಿ ಶಾನ್ಬಾಗ್, ವಿಶ್ವಾಸ್ ಬೆಂಗಳೂರು ಅವರನ್ನು ಸನ್ಮಾನಿಸಲಾಯಿತು. ನಂತರ ವಿದುಷಿ ವೈಜಿ ಶ್ರೀಲತಾ ನಿಕ್ಷಿತ್ ಪುತ್ತೂರು ಅವರಿಂದ ಸ್ವರಲಯ ಲಹರಿ ಕಾರ್ಯಕ್ರಮ ನಡೆಯಿತು. ಚೆನ್ನೈನ ಡಾಕ್ಟರ್ ಪತ್ರಿ ಸತೀಶ್ ಕುಮಾರ್ ಮೃದಂಗ, ಡಾಕ್ಟರ್ ಸುರೇಶ್ ವೈದ್ಯನಾಥನ್ ಘಟಂನಲ್ಲಿ ಸಾಥ್ ನೀಡಿದರು. ಶ್ರೀಮತಿ ವಸುಧಾ ಶರ್ಮಾರವರೇ, ಅವರ ಜೊತೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳು, ತುಂಬ ಸಂತೋಷ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಗೀತದ ನಾದವನ್ನು ಸ್ವೀಕರಿಸಿ ನಿಮ್ಮೊಂದಿಗೆ ಅದನ್ನು ಹಂಚಿಕೊಂಡಿರ್ತಕ್ಕಂಥ ಈ ಹೃದಯ
ಇಂದು ಕುಣಿತಾ ಇದೆ. ಆದ್ರಿಂದ ನಾನು ಈ ಸಂಘಟನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇಂಥ ಕಾರ್ಯಕ್ರಮ ನಡೀಬೇಕು, ನಡೀತಾ ಇದ್ದಾವೆ ಅಂತ ವಿಶ್ವಾಸ. ನಮ್ಮ ಶ್ರೀಮತಿ ಶರ್ಮಾರವರು ಕೈಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದ ಒಂದು ರೂಪುರೇಷೆಗಳು ಈ ಸಮಾಜಕ್ಕೆ ಒಂದು ಹೊಸ ಶಕ್ತಿಯನ್ನು ತಂದುಕೊಟ್ಟಿದೆ. ಅವರಿಗೆ ಏನು ಕೃತಜ್ಞತೆ ಹೇಳಿದ್ರೆ ನಮಗೆ ಸಾಕಾಗಿದೆ. ಇವತ್ತು ನನಗೆ ಇಲ್ಲಿ ಬರುವ ಸಂದರ್ಭ ಕಂಡಿರಲಿಲ್ಲ. ಶರ್ಮಾರವರ ಅಭಿನವನವನ್ನ ನೋಡಬೇಕು, ಕೇಳಬೇಕು, ಸಂತೋಷ ಪಡಬೇಕು ಅನ್ನೋ ಉದ್ದೇಶದಿಂದ ನಾನಿಲ್ಲಿ ಬಂದಿದ್ದೇನೆ. ಅವರು ಇಲ್ಲಿ ಕೂತಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ. ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗುತ್ತೆ. ಅವರೊಬ್ಬ ನಮ್ಮ ಸಾಗರದಲ್ಲಿ ಒಬ್ಬ ಕಲಾವಿದರು ಮತ್ತು ಹೆಸರಾಂತ ಕಲಾವಿದರು. ಅವರ ನಾಯಕತ್ವದಲ್ಲಿ ನಮ್ಮ ಸಾಗರ ಸುತ್ತಮುತ್ತ ಈ ಕಲೆ ಇವತ್ತು ವಿಸ್ತಾರವಾಗಿ ಬೆಳೆದಿದೆ. ಅವರಿಗೆ ನಾನು ಸನ್ಮಾನ ಮಾಡಬೇಕು. ಅವರಿಗೆ ಎಷ್ಟು ಸನ್ಮಾನ ಮಾಡುವುದು ಸಾಕಾಗ. ಆದ್ದರಿಂದ ಅವರಿಗೆ ಮತ್ತೊಮ್ಮೆ ನಾವು ನಮಸ್ಕಾರ ಮಾಡಿ, ಮೊದಲನೇದಾಗಿ ಈ ಪತ್ರಿಕೆಯ ಸಂಪಾದಕರಾದ ವಿದುಷಿ ಶ್ರೀಮತಿ ವಸುಧಾ ಶರ್ಮಾ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಮತ್ತು ಶುಭಾಶಯಗಳನ್ನು ಹೇಳ್ತೇನೆ. ಸುಮಾರು 30 ವರ್ಷಗಳ ಹಿಂದೆ ಮೈಸೂರು ಯೂನಿವರ್ಸಿಟಿನಲ್ಲಿ ನಾವು ಹೋದಾಗ ಸಾಗರದವರು ಅಂತಂದ್ರೆ ಅವರು ಬಹಳ ವಿಶೇಷವಾಗಿ ನಮ್ಮನ್ನು ನೋಡೋದು. ಕಾರಣ ಏನಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾಗರದಲ್ಲಿರುವಷ್ಟು ಸಣ್ಣ ಪತ್ರಿಕೆಗಳು ಇರಲಿಲ್ಲ ಬೇರೆ ತಾಲೂಕುಗಳಲ್ಲಿ. ಅದು ಬಿಟ್ಟರೆ ತೀರ್ಥಹಳ್ಳಿನಲ್ಲಿತ್ತು. ಇದು ಈ ಸಾಗರದ ನೆಲದ ಒಂದು ವಿಶೇಷ. ಇವತ್ತು ಈ ನಾದಾಂತರಂಗ ಪತ್ರಿಕೆ ಬಹುಶಃ ನನಗನ್ನಿಸೋ ರೀತಿಯಲ್ಲಿ ಸಂಗೀತಕ್ಕಾಗಿ ಮೀಸಲಾದ ಪತ್ರಿಕೆ ಕನ್ನಡದಲ್ಲಿ ಮೊದಲು ಅಂತ ಅನಿಸ್ತಾ ಇದ್ದೇನೆ. ಈ ಪತ್ರಿಕೋದ್ಯಮ ಬೆಳೆದು ಬಂದಿದ್ದನ್ನು ನಾವು ಸ್ಥೂಲವಾಗಿ ನೋಡೋದಾದ್ರೆ ಮೊದಲು ಕೆಲವೇ ಪತ್ರಿಕೆಗಳು ಹೆಚ್ಚಾಗಿ ರಾಜಕಾರಣವನ್ನು ಬರವಣಿಗೆ ಮಾಡೋದ್ರಲ್ಲಿತ್ತು. ಆ ಪತ್ರಿಕೆಗಳಲ್ಲಿ ಸಮಾಜದ ರಾಜಕೀಯ ವಿಶ್ಲೇಷಣೆ ಜೊತೆ ಸಮಾಜದ ವಿಶ್ಲೇಷಣೆಗಳು ಎಲ್ಲ ಶುರುವಾಗಿ ನಂತರ ಕೃಷಿ ಸಂಬಂಧಿ ಸಿನಿಮಾ ಹೇಗೂ ಇದ್ದೇ ಇರ್ತಿತ್ತು. ಸಿನಿಮಾ ವಿಷಯದ ಮೇಲೆ ಅವು ವಿಶೇಷ ಪತ್ರಿಕೆಗಳನ್ನು ತರ್ತಾ ಇತ್ತು. ಸಾಗರದ ಮಟ್ಟಿಗೆ ಹೇಳೋದಾದ್ರೆ ಈ ಪತ್ರಿಕೆ ಇಲ್ಲಿ ಜಾಸ್ತಿ ಆಗಿದ್ದು ಎಷ್ಟು ನಮಗೆ ಒಂದು ಸಂತೋಷವಿತ್ತೋ, ಸಾಗರದಲ್ಲೇ ಇದು ಪೀಠ ಪತ್ರಿಕೋದ್ಯಮ ನಡೆಸ್ತಾ ಇದೆ ಅಂತನೂ ಒಂದು ವಿರೋಧವಾದ ಧ್ವನಿ ಶುರುವಾಯಿತಿಲ್ಲ. ಅದು ಪೂರ್ಣ ನಾವು ಅಲ್ಲಗಡಲಿಕ್ಕೂ ಬರಲ್ಲ.
ಸಮಗ್ರ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.